Hello friends, welcome to CS Technology. ಇವತ್ತಿನ ಟಾಪಿಕ್ ಲೂಪ್ಸ್. ಬನ್ನಿ ನೋಡೋಣ. ಲೂಪ್ಸ್ ಅಂದ್ರೇನು? ಲೂಪ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಲೂಪ್ಸ್ನ ಟರ್ಮಿನಾಲಜೀಸ್ ಏನು? ಏನೇನ್ ಟರ್ಮ್ಸ್ ಯೂಸ್ ಮಾಡ್ತೀವಿ? ಬನ್ನಿ ನೋಡೋಣ. ಸೊ ಫಸ್ಟಿಗೆ ನಾನು ಇದೊಂದು ಸಿಂಪಲ್ ಡೆಫಿನೇಷನ್ ಬರ್ತಿದ್ದೇನೆ. ಲೂಪ್ಸ್ ಅಂದ್ರೇನು? ರಿಪೀಟಿಂಗ್ ಅ ಟಾಸ್ಕ್ ಆರ್ ರುಟೀನ್ ವೇರ್ ಅ ರುಟೀನ್ ಈಸ್ ಅ ಸೆಟ್ ಆಫ್ ಟಾಸ್ಕ್ಸ್ ಅಲ್ವಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಕಾಫಿ ಹೇಗೆ ಮಾಡೋದು ಅಂತ ನಮ್ಮೆಲ್ಲರಿಗೆ ಬಹುಶಃ ಗೊತ್ತಿರುತ್ತೆ. ಸೊ ಕಾಫಿ ಮಾಡೋದ್ರಲ್ಲಿ ಐ ಹ್ಯಾವ್ ಟೇಕನ್ ವೆರಿ 3 ಬೇಸಿಕ್ ಟಾಸ್ಕ್ ಆರ್ ಪ್ರಿಮಿಟಿವ್ ಟಾಸ್ಕ್. ಸೊ ಫಸ್ಟ್ ಟಾಸ್ಕ್ ಅಂದ್ರೆ ಏನು? ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ನೀರನ್ನ ಬಿಸಿ ಮಾಡ್ಕೊಳ್ಳೋದು, ರೈಟ್? ಹ್ಯಾವಿಂಗ್ ಅ ಟೇಕಿಂಗ್ ಸಮ್ ವಾರ್ಮ್ ವಾಟರ್. ಅದರಲ್ಲಿ ಕಾಫಿ ಪೌಡರ್ ಹಾಕೋದು, ದಟ್ ಈಸ್ ಟಾಸ್ಕ್ 2. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕೋದು, ಆಡ್ ಸಮ್ ಶುಗರ್, ರೈಟ್? ಅಫ್ಕೋರ್ಸ್ ಯು ಹ್ಯಾವ್ ಟು ಮಿಕ್ಸ್ ಇಟ್, ಅದೆಲ್ಲ ಮಾಡಬೇಕು. ಸೊ ನೀವು ಈ 3 ಬೇಸಿಕ್ ಸ್ಟೆಪ್ಸ್ನ ಟಾಸ್ಕ್ನ ನೀವು ಫಾಲೋ ಮಾಡಿದ್ರೆ ಇನ್ ದಿಸ್ ಆರ್ಡರ್ ನಿಮಗೆ ಎಟ್ ದಿ ಎಂಡ್ ಔಟ್ಪುಟ್ ಸಿಗೋದು ಕಾಫಿ, ರೈಟ್? ದಿಸ್ ಇಸ್ ಅ ವೆರಿ ಬೇಸಿಕ್ ಎಕ್ಸಾಂಪಲ್. ಈಗ ನಾವು ಈ ಸ್ಟೆಪ್ಸ್ನ ಒಂದ್ಸರಿ ನಾವು ಫಾಲೋ ಮಾಡಿದ್ರೆ ಇದೇ ಆರ್ಡರ್ ಅಲ್ಲಿ ನಮಗೇನು ಸಿಗುತ್ತೆ? 1 ಕಪ್ ಕಾಫಿ ಸಿಗುತ್ತೆ. ಇದನ್ನೇ ನಾವು 2 ಸರಿ ಮಾಡಿದ್ರೆ ಏನ್ ಸಿಗುತ್ತೆ? ನಮಗೆ 2 ಕಪ್ ಕಾಫಿ ಸಿಗುತ್ತೆ ಅಲ್ವಾ? ಸೊ ಇದನ್ನ ನಾವು ಸೆಟ್ ಆಫ್ ಟಾಸ್ಕ್ ನ ನಾವು ರಿಪೀಟ್ ಮಾಡ್ತಾ ಇದ್ರೆ ಅದ್ ಸೆಟ್ ಆಫ್ ಟಾಸ್ಕ್ ಟುಗೆದರ್ ಆರ್ ಕಾಲ್ಡ್ ಆಸ್ ಅ ರುಟೀನ್ ಅಲ್ವಾ? ಈ ರುಟೀನ್ ನ ಈಗ ನಮಗೆ ಒಂದ್ಸರಿ ಕಾಫಿ ಬೇಕು, ನಾವು ಒಂದ್ಸರಿ ರುಟೀನ್ ಫಾಲೋ ಮಾಡಿದ್ವಿ. 2 ಸರಿ ಬೇಕು, 2 ಸರಿ ರುಟೀನ್ ಫಾಲೋ ಮಾಡಿದ್ವಿ. ಇದನ್ನ ನಮಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ನಾವು ರಿಪೀಟ್ ಮಾಡಿದರೆ ಅದನ್ನ ನಾವು ಕರಿತೀವಿ ಅ ಲೂಪ್. ಓಕೆ, ಸೊ ರಿಪೀಟಿಂಗ್, ಈಗ ನಿಮಗೆ ರಿಲೇಟ್ ಮಾಡ್ಬೋದು ನೀವು ಇವಾಗ. ರಿಪೀಟಿಂಗ್ ಅ ಟಾಸ್ಕ್, ಒಂದೇ ಟಾಸ್ಕ್ ನ ನೀವು ರಿಪೀಟ್ ಮಾಡಿದ್ರೇನು ಅದು ಲೂಪ್. ಅ ಸೆಟ್ ಆಫ್ ಟಾಸ್ಕ್ ನ ನೀವು ರಿಪೀಟ್ ಮಾಡಿದ್ರೇನು ಇಟ್ ಈಸ್ ಕಾಲ್ಡ್ ಆಸ್ ಅ ಲೂಪ್. ಅರ್ಥ ಆಯ್ತಾ? ಸೊ ಈಗ ಆಫ್ಟರ್ ನೋಯಿಂಗ್ ದ ಡೆಫಿನೇಷನ್ ಆಫ್ ಲೂಪ್ಸ್, ಈಗ ಕೆಲವೊಂದು ಟರ್ಮಿನಾಲಜೀಸ್ ನೋಡೋಣ. ಓಕೆ, ಸೊ ಈಗ ನಾನೇನು ಹೇಳಿದೆ? ಸೆಟ್ ಆಫ್ ಟಾಸ್ಕ್. ಸೊ ಟಾಸ್ಕ್ ಏನು? ಆಡ್ ವಾರ್ಮ್ ವಾಟರ್, ಆಡ್ ಕಾಫಿ ಪೌಡರ್, ಆಡ್ ಶುಗರ್, ಮಿಕ್ಸ್ ದ ಕಂಟೆಂಟ್ ಅಲ್ವಾ? ಇದನ್ನ ನಾವು ಒಂದ್ಸರಿ ಫಾಲೋ ಮಾಡಿದ್ರೆ ಅದನ್ನ ನಾವು ಕರಿತೀವಿ ಇಟರೇಷನ್. ಓಕೆ, ಇದನ್ನ ಒಂದು ಟೆಕ್ನಿಕಲ್ ಟರ್ಮ್. ಸೊ ಏನಂತ ಅಂದ್ರೆ ನಾವು ಒಂದ್ಸರಿ ಫಾಲೋ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಇಟರೇಷನ್ 1. 2 ಸರಿ ಮಾಡಿದ್ರೆ ದೇರ್ ಆರ್ 2 ಇಟರೇಷನ್ಸ್. 3 ಸರಿ ಮಾಡಿದ್ರೆ 3 ಇಟರೇಷನ್ಸ್, ರೈಟ್? ಸೊ ಪ್ರತಿ ಒಂದು ಸರಿ ನಾವು ಇದನ್ನ ಫಾಲೋ ಮಾಡಿದ್ರೆ ಅದನ್ನ ನಾವು ಇಟರೇಷನ್ ಅಂತ ಕರಿತೀವಿ. ಸೊ ಈಗ ಪ್ರತಿಯೊಂದು ಲೂಪಿಗೆ ಕೆಲವೊಂದು ವೆರಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಏನಂತ ಅಂದ್ರೆ ಫಸ್ಟ್ ಈಸ್ ದ ಸ್ಟಾರ್ಟ್ ಅಲ್ವಾ? ನಾವು ಸ್ಟಾರ್ಟಿಂಗ್ ಆಫ್ ಲೂಪ್ ಯಾವಾಗ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಇನಿಷಿಯಲ್ ಕಂಡೀಷನ್ಸ್ ಏನಿದಾವೆ, ದಟ್ ಈಸ್ ಕಾಲ್ಡ್ ಆಸ್ ಸ್ಟಾರ್ಟ್ ಆಫ್ ದ ಲೂಪ್, ರೈಟ್? ಇನಿಷಿಯಲೈಸೇಷನ್ ಮಾಡ್ತೀವಿ ನಾವು. ಕೆಲವೊಂದು ವೇರಿಯೇಬಲ್ಸ್ನ ಇನ್ ಕಂಪ್ಯೂಟರ್ ಟರ್ಮಿನಾಲಜೀಸ್ ಕೆಲವೊಂದು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿ ಅದನ್ನ ಇನಿಷಿಯಲೈಸ್ ಮಾಡ್ತೀವಿ. ಆಮೇಲೆ ದೇರ್ ಹ್ಯಾಸ್ ಟು ಬಿ ಅ ಸ್ಟಾಪ್ ಕಂಡೀಷನ್ ಆರ್ ಎನ್ ಎಂಡ್ ಕಂಡೀಷನ್ ಆರ್ ಅ ಟರ್ಮಿನೇಷನ್ ಕಂಡೀಷನ್, ರೈಟ್? ಯಾಕಂದ್ರೆ ಲೂಪ್ಸ್ನ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ರೆ, ಲೈಕ್ ಇಫ್ ದೇರ್ ಇಸ್ ನೋ ಕಂಡೀಷನ್ ಇಟ್ ಈಸ್ ಕಾಲ್ಡ್ ಎಸ್ ಅನ್ ಇನ್ಫೈನೈಟ್ ಲೂಪ್ ಅಲ್ವಾ? ಸೊ ಲೂಪ್ ಮುಗಿಯೋದಿಲ್ಲ. ಇನ್ಫೈನೈಟ್ ಅಂದ್ರೆ ಇಟ್ ಈಸ್ ನೆವರ್ ಎಂಡಿಂಗ್. ಈಗ ನಾವು ಒಂದು ಎಂಡ್ ಕಂಡೀಷನ್ ಕೊಟ್ರೆ ದಟ್ ಈಸ್ ಕಾಲ್ಡ್ ಆಸ್ ಒಂದು ಟರ್ಮಿನೇಟ್ ಆಗುತ್ತೆ ಆ ಲೂಪ್ ಅಲ್ವಾ? ದಟ್ಸ್ ಐಡಿಯಾ. ಈಗ ಸ್ಟಾರ್ಟ್ ಮತ್ತೆ ಸ್ಟಾಪ್ ಆಯ್ತು. ಸ್ಟಾರ್ಟ್ ಯಾವಾಗ ಮಾಡೋದು ಅಂತ ಇನಿಷಿಯಲೈಸ್ ಮಾಡಿದ್ವಿ, ಎಂಡ್ ಯಾವಾಗ ಆಗೋದು ಅಂತ ನಾವು ಎಂಡ್ ಕಂಡೀಷನ್ ಕೊಟ್ವಿ. ಸೊ ಮಧ್ಯ ಏನಾಗಬೇಕು? ದೇರ್ ಹ್ಯಾಸ್ ಟು ಬಿ ಸಮ್ ಲಾಜಿಕ್ ಟು ಪ್ರೊಸೆಸ್ ಅಲ್ವಾ? ಆ ಲಾಜಿಕ್ ಏ ನಥಿಂಗ್ ಬಟ್ ದಿ ಸೆಟ್ ಆಫ್ ಟಾಸ್ಕ್. ಅದೇ ನಮ್ಮ ರುಟೀನ್ ಅಲ್ವಾ? ಈಗ ನಿಮಗೆ ಏನ್ ಗೊತ್ತಾಯ್ತು? ಸ್ಟಾರ್ಟ್ ಕಂಡೀಷನ್, ಸ್ಟಾಪ್ ಕಂಡೀಷನ್, ದ ಲಾಜಿಕ್ ಟು ಬಿ ಎಕ್ಸಿಕ್ಯೂಟೆಡ್ ಅಲ್ವಾ? ಈಗ ಪ್ರತಿ ಒಂದ್ಸರಿ ನೀವು ಲೂಪ್ ಎಕ್ಸಿಟ್ ಮಾಡಾದ್ಮೇಲೆ ನೀವೇನ್ ಮಾಡ್ತೀರಾ? ನೀವು ಸ್ಟಾಪ್ ಕಂಡೀಷನ್ ಚೆಕ್ ಮಾಡ್ತೀರಾ, ವೆದರ್ ಸ್ಟಾಪ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವೋ ಅಂತ. ಅದು ಸ್ಟಾಪ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನೀವು ಮತ್ತೆ ಲೂಪ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಲೂಪ್ನ ಎಕ್ಸಿಕ್ಯೂಷನ್ ಸ್ಟಾಪ್ ಮಾಡ್ಬಿಡ್ತೀರಾ ಅಲ್ವಾ? ಆಮೇಲೆ ಪ್ರತಿ ಸರಿ ನೀವು ಒಂದ್ ಇಟ್ರೇಷನ್ ಆಯ್ತು ಅಂದ್ರೆ ಒಂದ್ ಸರಿ ಎಕ್ಸಿಕ್ಯೂಟ್ ಮಾಡಿದ್ರಿ, ಆಮೇಲೆ ಏನ್ ಮಾಡ್ತೀರಾ? ಈ ಆಕ್ಟಿವಿಟಿ ಮಾಡ್ತೀರಾ. ಏನು? ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ದಿಸ್ ಇಸ್ ಮೇನ್ಲಿ ಅ ಸ್ಟೆಪ್ ವೈಸ್ ಆಕ್ಟಿವಿಟಿ. ಸೊ ಇದು ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟೇ ಇರಬೇಕಂತಲ್ಲ, ಅದು ಮಲ್ಟಿಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ವೇರಿಯೇಬಲ್ ಅಸೈನ್ ಮಾಡೋದಾಗಿರ್ಬೋದು. ಸೊ ಬೇಸಿಕಲಿ ದಿಸ್ ಈಸ್ ಅನ್ ಆಕ್ಟಿವಿಟಿ ವಿಚ್ ಯು ಡೂ ಎಟ್ ದಿ ಎಂಡ್ ಆಫ್ ಈಚ್ ಇಟರೇಷನ್. ಓಕೆ, ಸೊ ಈಗ ನಿಮಗೆ ಅರ್ಥ ಆಯ್ತು. ಫಸ್ಟ್ ಇನಿಷಿಯಲೈಸೇಷನ್ ಮಾಡಬೇಕು, ಆಮೇಲೆ ನಿಮ್ದು ಲಾಜಿಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಏನೋ ಮಾಡ್ತೀರಾ, ಸ್ಟೆಪ್ ವೈಸ್ ಆಕ್ಟಿವಿಟಿ, ಆಮೇಲೆ ನೀವು ಲಾಜಿಕ್ ಚೆಕ್ ಮಾಡ್ತೀರಾ, ಎಂಡ್ ಕಂಡೀಷನ್ ಚೆಕ್ ಮಾಡ್ತೀರಾ, ರೈಟ್?
Okay, so ಈಗ what are the types of loops? Okay, so there are, at a broad terms, three main types of loops. One is called as for loop, while loop, do while loop ಅಲ್ವಾ. ಸೊ ಈ ಲೂಪ್ಸ್ ಬಂದ್ಬಿಟ್ಟು ಬ್ರಾಡ್ಲಿ ಎರಡು ಕ್ಯಾಟಗರೀಸ್ ಅಂಡರ್ ಅಲ್ಲಿ ಬರುತ್ತೆ. ಒನ್ ಇಸ್ ಎಂಟ್ರಿ ಕಂಟ್ರೋಲ್ ಲೂಪ್, ಅನದರ್ ಇಸ್ ಎಕ್ಸಿಟ್ ಕಂಟ್ರೋಲ್ ಲೂಪ್ಸ್. ಸೊ ಇಲ್ಲಿ ನಾನು ಬರೀ ಬೇಸಿಕ್ ಹೇಳ್ತೀನಿ, ಇನ್ನು ಡೀಟೇಲ್ಡ್ ಆಗಿ ಮುಂದಿನ ವಿಡಿಯೋಸ್ ಅಲ್ಲಿ ನೋಡೋಣ. ಈಗ ಎಂಟ್ರಿ ಕಂಟ್ರೋಲ್ ಲೂಪ್ ಅಂದ್ರೆ ನಾನು ಈಗ ಏನ್ ಕಂಡೀಷನ್ ಹೇಳದ್ನಲ್ಲ, ದಿಸ್ ಕಂಡೀಷನ್ ಇಸ್ ಚೆಕ್ಡ್ ಎಟ್ ದಿ ಎಂಟ್ರಿ ಲೆವೆಲ್ ಆಫ್ ದ ಲೂಪ್. ಅಂದ್ರೆ ನಾವು ಲೂಪ್ ನ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಎಂಟ್ರಿ ಲೆವೆಲ್ ಅಲ್ಲಿ ಕಂಡೀಷನ್ ನ ಚೆಕ್ ಮಾಡ್ತೀವಿ. ದೋಸ್ ಆರ್ ಕಾಲ್ಡ್ ಆಸ್ ಎಂಟ್ರಿ ಕಂಟ್ರೋಲ್ ಲೂಪ್ಸ್. ಫಾರ್ ಲೂಪ್ ಮತ್ತೆ ವೈಲ್ ಲೂಪ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಎಂಟ್ರಿ ಕಂಟ್ರೋಲ್ ಲೂಪ್ಸ್. ಓಕೆ, ಹೌಎವರ್ ಎಕ್ಸಿಟ್ ಕಂಟ್ರೋಲ್ ಲೂಪ್ಸ್ ಅಂದ್ರೆ ಏನು? ಎಕ್ಸಿಟ್ ಕಂಟ್ರೋಲ್ ಲೂಪ್ಸ್ ಅಂದ್ರೆ ನಾವು ಕಂಡೀಷನ್ ಏನಿದು ಕಂಡೀಷನ್ ಇದೆಯಲ್ಲ, ಆ ಕಂಡೀಷನ್ ನ ಎಕ್ಸಿಟ್ ಅಲ್ಲಿ ಚೆಕ್ ಮಾಡ್ತೀವಿ. ಸೊ ಒನ್ ಎಕ್ಸಾಂಪಲ್ ಆಫ್ ಎಕ್ಸಿಟ್ ಕಂಟ್ರೋಲ್ ಲೂಪ್ಸ್ ಇಸ್ ಡೂ ವೈಲ್ ಲೂಪ್. ಓಕೆ, ಸೊ ಇದು ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ವಿತ್ ಎಕ್ಸಾಂಪಲ್. ಸೊ ಈಗ ನಾನು ಸದ್ಯಕ್ಕೆ ವಿಲ್ ಸಿ ದ ಬೇಸಿಕ್ ಆಫ್ ಲೂಪ್ಸ್. ಓಕೆ, ಆಮೇಲೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಇದನ್ನ ನೋಡೋಣ. ಈಗ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಳ್ಳೋಣ ಅಲ್ವಾ. ನಾವು ಕಾಫಿ ಎಕ್ಸಾಂಪಲ್ ತಗೊಂಡಿದ್ವಿ, ಈ ಕಾಫಿ ಎಕ್ಸಾಂಪಲ್ ನ ಫಾಲೋ ಮಾಡೋಣ. ಈಗ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ವೇರ್ ವಿ ಹ್ಯಾವ್ ಟು ಮೇಕ್ 5 ಕಪ್ಸ್ ಆಫ್ ಕಾಫಿ. 5 ಕಪ್ ಕಾಫಿ ಮಾಡಬೇಕು. ಈಗ ನಮ್ದು ಇನಿಷಿಯಲ್ ಕಂಡೀಷನ್ ಏನಿದೆ? ಫಸ್ಟ್ 1 ಕಪ್ ಇಂದ ಸ್ಟಾರ್ಟ್ ಮಾಡೋಣ ಅಲ್ವಾ. 1 ಕಪ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಕಪ್ ಮಾಡ್ತೀವಿ ಟಿಲ್ ವಿ ಡೂ 5 ಕಪ್ಸ್ ಅಲ್ವಾ. ಸೊ ಈ ಸ್ಟಾರ್ಟ್ ಕಂಡೀಷನ್ ಏನಾಗುತ್ತೆ? ಸ್ಟಾರ್ಟ್ ಫ್ರಮ್ 1 ಕಪ್. ಸ್ಟಾಪ್ ಕಂಡೀಷನ್ ಏನಾಗುತ್ತೆ? ನಮ್ದು 5 ಕಪ್ ಆಗಿದೆಯಾ ಅಂತ ಗೊತ್ತಾದ ತಕ್ಷಣ ವಿ ಶುಡ್ ಸ್ಟಾಪ್ ಅಲ್ವಾ. ಆಮೇಲೆ ಇನ್ಕ್ರಿಮೆಂಟ್ ಹೆಂಗ್ ಮಾಡ್ತೀವಿ? ಈಗ ಒಬ್ಬರೇ ಪರ್ಸನ್ ಮಾಡ್ತಾ ಇರೋದು ಕಾಫಿ, ಸೊ ದ ಇನ್ಕ್ರಿಮೆಂಟ್ ಕಂಡೀಷನ್ ಇಸ್ ಏನು? 1 ಕಾಫಿ ಆದ್ಮೇಲೆ 1 ಕಾಫಿ ಮಾಡ್ತೀವಿ, ರೈಟ್. ಸೊ ದಟ್ ಈಸ್ ವೈ ವಿ ಇನ್ಕ್ರಿಮೆಂಟ್ ಬೈ 1. ಆಯ್ತಾ? ಇನ್ಕ್ರಿಮೆಂಟ್ ಅಂದ್ರೆ ಏನು? ನಾವು ಯಾವ್ದೋ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಇದೀವಿ, ರೈಟ್. ನಾವು ಇನ್ಕ್ರೀಸ್ ಬೈ 2 ಮಾಡ್ಬೋದು, ಬಟ್ ಇಲ್ಲಿ ನಾವೇನ್ ಮಾಡ್ತಿದೀವಿ? ಇನ್ಕ್ರಿಮೆಂಟ್ ಬೈ 1. ಸೊ ಎಟ್ ಅ ಟೈಮ್ ಓನ್ಲಿ 1 ಇನ್ಕ್ರಿಮೆಂಟ್ ಮಾಡ್ತೀವಿ ನಾವು. ಓಕೆ, ಸೊ ಈ ಕೋಡ್ ಹೆಂಗಾಗುತ್ತೆ? ಕೋಡ್ ನೋಡೋಣ ಬನ್ನಿ. ಸೊ ಫಾರ್ ಐ ಇಸ್ ಈಕ್ವಲ್ ಟು 0, ನೋಡಿ, ಫಾರ್ ಐ ಇಸ್ ಈಕ್ವಲ್ ಟು 1, right, we are starting from 1 cup. I less than or equal to 5. See, this is the condition. ಇದು ಸ್ಟಾಪ್ ಕಂಡೀಷನ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ ಆಗಿದೆ. I less than or equal to 5 ಆದಾಗ ಎಲ್ಲಿವರೆಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಯು ಕೀಪ್ ಆನ್ ಎಕ್ಸಿಕ್ಯೂಟಿಂಗ್ ದಿಸ್ ಕಂಡೀಷನ್, ದಿಸ್ ಲಾಜಿಕ್, ಸಾರಿ ಅಲ್ವಾ. ಆಮೇಲೆ ಇನ್ಕ್ರಿಮೆಂಟ್, ದಟ್ ಇಸ್ I++. ಈಗ ನೋಡೋಣ, this is initialization. I is equal to 1 is the initialization. ಅಂದ್ರೆ ನಾವು ವ್ಯಾಲ್ಯೂನ ಇನಿಷಿಯೇಟ್ ಮಾಡಿದ್ವಿ. This is the end condition. I less than or equal to 5. ಅಂದ್ರೆ ಎಲ್ಲೆವರೆಗೆ I ವ್ಯಾಲ್ಯೂ 5 ಗಿಂತ ಕಮ್ಮಿ ಇದೆಯೋ ಅಥವಾ 5 ಗೆ ಈಕ್ವಲ್ ಆಗಿರುತ್ತೋ ಅಲ್ಲೇವರೆಗೆ ನಾವು ಲೂಪ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಲಾಸ್ಟ್ ವ್ಯಾಲ್ಯೂ ಇಸ್ ಸ್ಟೆಪ್ ವೈಸ್ ಆಕ್ಟಿವಿಟಿ ವಿಚ್ ಇಸ್ ಇನ್ಕ್ರಿಮೆಂಟ್. ಸೊ ಇದು I++ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಇದು I++ ಆರ್ ++I ಅಲ್ವಾ, ಅಥವಾ I-, ವಿಚ್ ಇಸ್ ಡಿಕ್ರಿಮೆಂಟ್ ಅಲ್ವಾ, ಅಥವಾ -I. ಸೊ ಅದು ಪೋಸ್ಟ್ ಡಿಕ್ರಿಮೆಂಟ್, ಪ್ರೀ ಡಿಕ್ರಿಮೆಂಟ್, ಪೋಸ್ಟ್ ಇನ್ಕ್ರಿಮೆಂಟ್, ಪ್ರೀ ಇನ್ಕ್ರಿಮೆಂಟ್ ಅಂತ ಬೇರೆ ಬೇರೆ ಟರ್ಮಿನಾಲಜೀಸ್ ಇದಾವೆ. ಸೊ ಅದು ನಾವು ಆಮೇಲೆ ನೋಡೋಣ. ಸದ್ಯಕ್ಕೆ I++, ವೆರಿ ಸಿಂಪಲ್ ನೋಡೋಣ. I++ ಅಂದ್ರೆ ಏನು? I is equal to I+1. ಅಂದ್ರೆ I ವ್ಯಾಲ್ಯೂನ ಒಂದ್ಸರಿ ಇನ್ಕ್ರಿಮೆಂಟ್ ಮಾಡ್ತೀವಿ, ಮತ್ತೆ ಅದನ್ನ I ವೇರಿಯೇಬಲ್ಗೆ ಅಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ I ನ ಇನಿಷಿಯಲ್ ವ್ಯಾಲ್ಯೂ, I is a ವೇರಿಯೇಬಲ್, ಓಕೆ, ಅದರ ಇನಿಷಿಯಲ್ ವ್ಯಾಲ್ಯೂ 2 ಇದೆ. ನಾವು I++ ಮಾಡಾದ್ಮೇಲೆ I ವ್ಯಾಲ್ಯೂ ಏನಾಗುತ್ತೆ? 1 ಜಾಸ್ತಿ ಆಗುತ್ತೆ, ರೈಟ್. ಸೊ ದಟ್ ಈಸ್ 3. ಓಕೆ, ಸೊ ಇನ್ಕ್ರಿಮೆಂಟ್ ಬಗ್ಗೆ ನಿಮಗೆ ಇಷ್ಟು ಸದ್ಯಕ್ಕೆ ಎಷ್ಟು ಗೊತ್ತಿದ್ರೆ ಸಾಕು, ಆಯ್ತಾ. ಸೊ ನಾವು ಏನೇನು ನೋಡಿದ್ವಿ? ಇನಿಷಿಯಲೈಸೇಷನ್, ಎಂಡ್ ಕಂಡೀಷನ್ ಅಂಡ್ ಸ್ಟೆಪ್ ವೈಸ್ ಆಕ್ಟಿವಿಟಿ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಟ್ರೇಸ್ ಮಾಡೋಣ. ಸೊ ಇಲ್ಲಿ ನಾನೊಂದು ತುಂಬಾ ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ, ರೈಟ್. ಲೆಟ್ಸ್ ಫಾಲೋ ದ ಸೇಮ್ ಎಕ್ಸಾಂಪಲ್ ಆಫ್ ಮೇಕಿಂಗ್ ದ ಕಾಫೀಸ್ ಅಲ್ವಾ. ಈಗ ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಹಿಯರ್? ಇಲ್ಲಿ ಫಸ್ಟ್ ಏನ್ ಇಟರೇಷನ್ ಇದೆ, ರೈಟ್. ಆಮೇಲೆ I ವ್ಯಾಲ್ಯೂ ಏನಿರುತ್ತೆ, ಕಂಡೀಷನ್ ಏನ್ ಚೆಕ್ ಮಾಡ್ತೀವಿ, ಔಟ್ಪುಟ್ ಏನ್ ಸಿಗುತ್ತೆ ಎಟ್ ದಿ ಎಂಡ್ ಆಫ್ ಈಚ್ ಇಟರೇಷನ್, ಆಮೇಲೆ I ವ್ಯಾಲ್ಯೂನ ಪ್ರತಿ ಸರಿ ಇನ್ಕ್ರಿಮೆಂಟ್ ಆದ್ಮೇಲೆ ಆ ವ್ಯಾಲ್ಯೂ ಏನಿರುತ್ತೆ ಅಂತ ಅಲ್ವಾ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಇಟರೇಷನ್ ಅಲ್ಲಿ I ವ್ಯಾಲ್ಯೂ ಏನಿದೆ? I ವ್ಯಾಲ್ಯೂ 1 ಇದೆ. ಕಂಡೀಷನ್ ಏನೇ ಚೆಕ್ ಮಾಡ್ತೀವಿ? ವೆದರ್ 1 ಅಥವಾ I ವ್ಯಾಲ್ಯೂ ಏನಿದೆ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 5. I ವ್ಯಾಲ್ಯೂ ಏನಿದೆ? 1. ಸೊ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 5. ಕಂಡೀಷನ್ ಏನಿದೆ? ಟ್ರೂ.
ಯಾಕೆ? ಯಾಕಂದ್ರೆ I ಅಂದ್ರೆ 1 is less than 5. ಅರ್ಥ ಆಯ್ತಾ? ಸೊ ಕಂಡೀಷನ್ ಇಸ್ ಟ್ರೂ. ಸೊ ಈಗ ನಾವೇನ್ ಮಾಡ್ತೀವಿ, ಲಾಜಿಕ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ವಾ. ಈ ಲಾಜಿಕ್ ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಔಟ್ಪುಟ್? ವಿ ಗೆಟ್ ದಿ ಔಟ್ಪುಟ್ ಆಫ್ 1 ಕಪ್ ಆಫ್ ಕಾಫಿ ಅಲ್ವಾ. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, ಈಗ ಇನ್ಕ್ರಿಮೆಂಟ್ ಮಾಡಬೇಕು ಅಲ್ವಾ. ಫಸ್ಟ್ ಏನ್ ಇನಿಷಿಯಲೈಸೇಷನ್ ಆಯ್ತು, ಕಂಡೀಷನ್ ಚೆಕ್ ಆಯ್ತು. ಈಗ ಏನ್ ಮಾಡ್ತೀವಿ, ಇನ್ಕ್ರಿಮೆಂಟ್ ಮಾಡಬೇಕು. ಸೊ I ವ್ಯಾಲ್ಯೂ ಮುಂಚೆ ಏನಿತ್ತು 1, ಈಗ ಇನ್ಕ್ರಿಮೆಂಟ್ ಆದ್ಮೇಲೆ ಏನಾಗುತ್ತೆ, 1 ಇದ್ದಿದ್ದು 2 ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಇನ್ಕ್ರಿಮೆಂಟ್ ಪಾರ್ಟ್. ಸೊ ಈಗ ಎಟ್ ದಿ ಎಂಡ್ ಆಫ್ ಫಸ್ಟ್ ಇಟರೇಷನ್ ಹೌ ಮೆನಿ ಕಪ್ಸ್ ಆಫ್ ಕಾಫಿ ವಿ ಹ್ಯಾವ್ 1 ಕಪ್ ಆಫ್ ಕಾಫಿ. ಓಕೆ, ಈಗ ಸೆಕೆಂಡ್ ಇಟರೇಷನ್ ಹೋಗೋಣ. ಸೆಕೆಂಡ್ ಇಟರೇಷನ್ ಏನಿದೆ, I ವ್ಯಾಲ್ಯೂ 2 ಇದೆ. ಕಂಡೀಷನ್ ಚೆಕ್ ಮಾಡೋಣ, 2 is less than or equal to 5 ಅಲ್ವಾ. ಸೊ ಕಂಡೀಷನ್ ಏನಿದೆ, 2 is less than or equal to 5. ಸೊ ಇಲ್ಲಿ ಕಂಡೀಷನ್ ಟ್ರೂ ಇದೆಯಾ? ಟ್ರೂ ಇದೆ. ಯಾಕೆ? ಬಿಕಾಸ್ 2 is less than 5. ಓಕೆ, ಸೊ ಈಗ ಅದಾದ್ಮೇಲೆ ಏನ್ ಮಾಡ್ತೀವಿ, ವಿ ವಿಲ್ ಎಕ್ಸಿಕ್ಯೂಟ್ ದ ಲಾಜಿಕ್. ಲಾಜಿಕ್ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ at the end of this iteration we will have one more cup of coffee. So total at the end of second iteration ನಮ್ಮ ಹತ್ರ ಎಷ್ಟು ಕಪ್ ಕಾಫಿ ಇದೆ? 2 ಕಪ್ ಕಾಫಿ ಇದೆ ಅಲ್ವಾ. ಇದಾದ್ಮೇಲೆ ಮತ್ತೇನ್ ಮಾಡಬೇಕು, ಇನ್ಕ್ರಿಮೆಂಟ್ ಮಾಡಬೇಕು. ಸೊ ಈಗ ಇನ್ಕ್ರಿಮೆಂಟ್ ಮಾಡಿದ್ರೆ I ವ್ಯಾಲ್ಯೂ ಮುಂಚೆ ಎಷ್ಟಿತ್ತು? 2. ಇನ್ಕ್ರಿಮೆಂಟ್ ಮಾಡಾದ್ಮೇಲೆ ಎಷ್ಟಾಗುತ್ತೆ? 3. ಓಕೆ, ಸೊ at the end of second iteration we have 2 cup of coffees. ಈಗ ಥರ್ಡ್ ಇಟರೇಷನ್ ಹೋಗೋಣ. ಥರ್ಡ್ ಇಟರೇಷನ್ ಅಲ್ಲಿ I ವ್ಯಾಲ್ಯೂ ಏನಿದೆ? I ವ್ಯಾಲ್ಯೂ 3 ಇದೆ. ಕಂಡೀಷನ್ ಚೆಕ್ ಮಾಡೋಣ, 3 is less than or equal to 5. the condition is true because 3 is less than 5 ಅಲ್ವಾ. ಕಂಡೀಷನ್ ಟ್ರೂ ಇದೆ. ಈಗ ಥರ್ಡ್ ಇಟರೇಷನ್ ಅಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ, ಈ ಲಾಜಿಕ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಆಮೇಲೆ ಎಟ್ ದಿ ಎಂಡ್ ಆಫ್ ಥರ್ಡ್ ಇಟರೇಷನ್ ವಿ ಹ್ಯಾವ್ 3 ಕಪ್ ಆಫ್ ಕಾಫೀಸ್ ಅಲ್ವಾ. ಸೊ ಈಗ ಮತ್ತೆ ಲಾಜಿಕ್ ಎಕ್ಸಿಕ್ಯೂಟ್ ಮಾಡಿದೀವಿ, ಮತ್ತೆ ಇನ್ಕ್ರಿಮೆಂಟ್ ಮಾಡಬೇಕು I ಪ್ಲಸ್ ಪ್ಲಸ್. ಸೊ ಮುಂಚೆ ವ್ಯಾಲ್ಯೂ ಇದ್ದಿದ್ದು 3, ಈಗ I ವ್ಯಾಲ್ಯೂ ಏನಾಗುತ್ತೆ? 4. ಸೊ ಎಟ್ ದಿ ಎಂಡ್ ಆಫ್ ಥರ್ಡ್ ಇಟರೇಷನ್ ವಿ ಹ್ಯಾವ್ 3 ಕಪ್ ಆಫ್ ಕಾಫೀಸ್. ಓಕೆ, ಈಗ ಫೋರ್ತ್ ಇಟರೇಷನ್ ಹೋಗೋಣ. ಫೋರ್ತ್ ಇಟರೇಷನ್ ಅಲ್ಲಿ ಏನಿದೆ, I is equal to 4. ಮತ್ತೆ ಕಂಡೀಷನ್ ಚೆಕ್ ಮಾಡೋಣ, 4 is less than or equal to 5. Since 4 is less than 5, the condition is true. At the end of fourth iteration ನಮ್ಮ ಹತ್ರ ಎಷ್ಟು ಕಪ್ ಕಾಫಿ ಆಯ್ತು? 1 2 3 4 ಕಪ್ ಆಫ್ ಕಾಫಿ ಆಯ್ತು. ಯಾಕಂದ್ರೆ ಮುಂಚೆ 3 ಕಪ್ ಕಾಫಿ ಆಗಿದೆ. ಈಗ ಫೋರ್ತ್ ಇಟರೇಷನ್ ಅಲ್ಲಿ ಮತ್ತೆ ಒಂದ್ಸರಿ ಲಾಜಿಕ್ ಎಕ್ಸಿಕ್ಯೂಟ್ ಮಾಡ್ತೀವಿ, 1 ಕಪ್ ಎಕ್ಸ್ಟ್ರಾ ಸಿಗುತ್ತೆ. ಸೊ 1 2 3 4. ಓಕೆ, ಸೊ ಎಟ್ ದಿ ಎಂಡ್ ಆಫ್ ಫೋರ್ತ್ ಇಟರೇಷನ್ ವಿ ಹ್ಯಾವ್ ಟೋಟಲ್ 4 ಕಪ್ ಆಫ್ ಕಾಫೀಸ್. ಮತ್ತೆ ಇನ್ಕ್ರಿಮೆಂಟ್ ಮಾಡಬೇಕು ಅಲ್ವಾ. ಸೊ I ಪ್ಲಸ್ ಪ್ಲಸ್, ಮುಂಚೆ ವ್ಯಾಲ್ಯೂ ಇದ್ದಿದ್ದು I ವ್ಯಾಲ್ಯೂ ಇದ್ದಿದ್ದು 4, ಈಗ I ವ್ಯಾಲ್ಯೂ ಆಗುತ್ತೆ 5. ಓಕೆ, ಸೊ ಫೋರ್ತ್ ಇಟರೇಷನ್ ಮುಗಿಯಿತು. ಅದಾದ್ಮೇಲೆ ಫಿಫ್ತ್ ಇಟರೇಷನ್. ಫಿಫ್ತ್ ಇಟರೇಷನ್ ಅಲ್ಲಿ ಏನಾಗುತ್ತೆ, I ವ್ಯಾಲ್ಯೂ 5 ಇದೆ. 5 is less than or equal to 5. ಕಂಡೀಷನ್ ಏನಿದೆ? ಟ್ರೂ ಇದೆ. ಯಾಕೆ? ಬಿಕಾಸ್ 5 is equal to 5 ಅಲ್ವಾ. ಇಲ್ಲೇವರೆಗೆ ಏನಿತ್ತು ಕಂಡೀಷನ್ಸ್ ಎಲ್ಲ ಲೆಸ್ ದ್ಯಾನ್ ಇತ್ತು. 1 is less than 5, 2 is less than 5, 3 is less than 5, 4 is also less than 5. But 5 is not less than 5. 5 is equal to 5. But condition is still true ಅಲ್ವಾ. ಸೊ ಅದಕ್ಕೆ ಮತ್ತೇನಾಗುತ್ತೆ, ಲಾಜಿಕ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ನೊಂದು ಕಪ್ ಆಫ್ ಕಾಫಿ ಪ್ರಿಪೇರ್ ಆಗುತ್ತೆ. ಸೊ ಟೋಟಲ್ ಎಟ್ ದಿ ಎಂಡ್ ಆಫ್ ಫಿಫ್ತ್ ಇಟರೇಷನ್ ವಿ ಹ್ಯಾವ್ 5 ಕಪ್ ಆಫ್ ಕಾಫೀಸ್. ಓಕೆ, ಮತ್ತೆ ಲೂಪ್ ಎಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗ್ಬೇಕಲ್ವಾ. ಈಗ ಏನಾಗುತ್ತೆ, ಮುಂಚೆ I ವ್ಯಾಲ್ಯೂ ಇದ್ದಿದ್ದು 5, ಈಗ ಏನಾಗುತ್ತೆ, I ವ್ಯಾಲ್ಯೂ ವಿಲ್ ಬಿ 6 ಅಲ್ವಾ. ಈಗ ನೆಕ್ಸ್ಟ್ ಇಟರೇಷನ್ ನೋಡೋಣ. ಇನ್ ದ ಸಿಕ್ಸ್ತ್ ಇಟರೇಷನ್ I ವ್ಯಾಲ್ಯೂ ಏನಿದೆ 6. ಕಂಡೀಷನ್ ಚೆಕ್ ಮಾಡೋಣ, 6 is less than or equal to 5. the condition is false. ಯಾಕೆ? 6 is neither less than 5 nor equal to 5 ಅಲ್ವಾ. 6 5 ಗಿಂತ ಕಮ್ಮಿನೂ ಇಲ್ಲ, 5 ಗೆ ಈಕ್ವಲ್ ಇಲ್ಲ. 6 5 ಗಿಂತ ಜಾಸ್ತಿ ಇದೆ ಅಲ್ವಾ. ಅದಕ್ಕೆ ಈ ಕಂಡೀಷನ್ ಏನಿದೆಯಲ್ಲ, ಲೆಸ್ ದೆನ್ ಆರ್ ಈಕ್ವಲ್ ಟು 5 ಫೇಲ್ಸ್, ರೈಟ್. ಅದಕ್ಕೆ ಇದೇನಾಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಈ ಕಂಡೀಷನ್ ಈಗ ಫಾಲ್ಸ್ ಆಗಿರೋದ್ರಿಂದ ಲಾಜಿಕ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಅಲ್ವಾ. ಅದಕ್ಕೆ ಲೂಪ್ ಟರ್ಮಿನೇಟ್ಸ್ ಆಸ್ ಕಂಡೀಷನ್ ಫೇಲ್ಡ್. ಓಕೆ, ಸೊ ನಿಮಗೆ ಸ್ಟಾಪ್ ಕಂಡೀಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸ್ಟಾಪ್ ಕಂಡೀಷನ್ ಇದ್ರೆ ಲೂಪ್ ವಿಲ್ ಟರ್ಮಿನೇಟ್, ಇಲ್ಲ ಅಂದ್ರೆ ಲೂಪ್ ಟರ್ಮಿನೇಟ್ ಆಗೋದಿಲ್ಲ. ಓಕೆ, ಈಗೇನಾಯ್ತು, ಟೋಟಲ್ ಎಟ್ ದಿ ಎಂಡ್ ಆಫ್ ದೀಸ್ ಮೆನಿ ಸ್ಟೆಪ್ಸ್, ರೈಟ್, ದೀಸ್ ಮೆನಿ ಇಟರೇಷನ್ ವಿ ಹ್ಯಾವ್ 5 ಕಪ್ ಆಫ್ ಕಾಫೀಸ್. ಓಕೆ, ನಾವಿವಾಗ ಏನೇನು ನೋಡಿದ್ವಿ ಈ ವಿಡಿಯೋ ಅಲ್ಲಿ ನೋಡೋಣ. ಸೊ ವಾಟ್ ಆರ್ ಲೂಪ್ಸ್, ಟರ್ಮಿನಾಲಜೀಸ್, ಟಾಸ್ಕ್ ಅಂದ್ರೆ ಏನು, ರೈಟ್. ಬೇಸಿಕ್ ಆಗಿ ನಾವೇನ್ ಸೆಟ್ ಆಫ್ ಆಕ್ಟಿವಿಟಿ ಏನ್ ಮಾಡ್ತೀವಿ, ದಟ್ ಇಸ್ ಟಾಸ್ಕ್. ಆ ಸೆಟ್ ಆಫ್ ಟಾಸ್ಕ್ ಬಂದ್ಬಿಟ್ಟು ಅ ರುಟೀನ್ ಅಲ್ವಾ. ಆ ರುಟೀನ್ ನಾವು ಪದೇ ಪದೇ ಇದು ಫಾಲೋ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಅ ಲೂಪ್ ಅಲ್ವಾ. ದಟ್ಸ್ ಅಬೌಟ್ ದ ಲೂಪ್. ಆಮೇಲೆ ಇನಿಷಿಯಲೈಸೇಷನ್, ಲೂಪ್ ನ ಇನಿಷಿಯಲೈಸ್ ಹೇಗೆ ಮಾಡ್ತೀವಿ. ಲೂಪಿಗೆ ಟರ್ಮಿನೇಷನ್ ಕಂಡೀಷನ್ ಅವರ ಸ್ಟಾಪ್ ಕಂಡೀಷನ್ ಅಂತ ಇರುತ್ತೆ ಅಲ್ವಾ. ಆಮೇಲೆ ಅದಕ್ಕೆ ನಾವು ಆಕ್ಟಿವಿಟಿ, ಸ್ಟೆಪ್ ವೈಸ್ ಆಕ್ಟಿವಿಟಿ ಏನ್ ಮಾಡ್ತೀವಿ ಅಲ್ವಾ. ಸೊ ದಟ್ ಇಸ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆರ್ ಮಲ್ಟಿಪ್ಲೈ ಆರ್ ಅಸೈನಿಂಗ್ ಸಮ್ ಅದರ್ ವೇರಿಯೇಬಲ್ಸ್, ಅದೆಲ್ಲ ಸ್ಟೆಪ್ ವೈಸ್. ಈ ಸ್ಟೆಪ್ ಅಲ್ಲಿ, ಪ್ರತಿ ಸ್ಟೆಪ್ ಅಲ್ಲಿ ಆ ವ್ಯಾಲ್ಯೂ
ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗಬೇಕು ಅಲ್ಲ, ದಟ್ ಇಸ್ ಕಾಲ್ಡ್ ಇಸ್ ಯುವರ್ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆರ್ ಸ್ಟೆಪ್ ವೈಸ್ ಆಕ್ಟಿವಿಟಿ. ಸೊ ಒಂದ್ಸರಿ ನಾವು ಲೂಪ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಅನ್ ಇಟರೇಷನ್. ಓಕೆ, ಸೊ ದೀಸ್ ಆರ್ ಸಮ್ ವೆರಿ ಸ್ಟ್ಯಾಂಡರ್ಡ್ ಟರ್ಮಿನಾಲಜೀಸ್, ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ನೋಡಿದ್ವಿ. ಆಮೇಲೆ ಎಟ್ ದಿ ಎಂಡ್ ಸಾರಿ ಎಟ್ ದಿ ಎಂಡ್ ನಾವೇನ್ ನೋಡಿದ್ವಿ, we took an example of how to prepare a coffee. Okay, and we prepared 5 cup of coffees by taking an example. Okay, thank you. Please like, share and subscribe this video and our channel CS Technology. Thank you.